ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಮುದ್ದಾಳ್ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಜಯಂತ್ಯುತ್ಸವದ ಅಂಗವಾಗಿ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರವನ್ನ ಮೆರವಣಿಗೆ ಮಾಡಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರಾದ ಉಮೇಶ್ ಕೆ ಮುದ್ದಾಳ್, ಸಮಾಜದ ಬಾಂಧವರು ಪ್ರತಿಯೊಬ್ಬರು ಕೂಡ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಅವರ ತತ್ವ ಆದರ್ಶವನ್ನ ಪಾಲಿಸಬೇಕು ಎಂದರು. ಚೌಡಯ್ಯ ಅವರ ವಚನವನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಮಕ್ಕಳನ್ನ ಕೂಲಿ ಕೆಲಸಕ್ಕೆ ಕಳಿಸುವುದನ್ನ ಬಿಡಿಸಿ ಶಾಲೆಗೆ ಕಳಿಸಬೇಕು ಅಂದಾಗ ಮಾತ್ರ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತೆ ಆಗುತ್ತೆ ಮತ್ತು ದೇವರ ಹೆಸರಿನ ಮೇಲೆ ಮೂಢನಂಬಿಕೆಯನ್ನ ಅಳವಡಿಸಿಕೊಂಡು ಪ್ರಾಣಿ ಬಲಿಯನ್ನ ಕೊಡುವುದನ್ನ ಬಿಡಬೇಕು. ಮಕ್ಕಳನ್ನ ಬಾಲ್ಯ ವಿವಾಹ ಮಾಡುವುದನ್ನ ಕಡ್ಡಾಯವಾಗಿ ನಿಲ್ಲಿಸಬೇಕು. ಎಲ್ಲರೂ ಕೂಡ ಜಾಗೃತರಾಗಿ ಸರ್ಕಾರದ ಸೌಲಭ್ಯವನ್ನ ಪಡೆಯಲು ಮುಂದಾಗಬೇಕು ಅಂತ ಹೇಳಿದ್ರು. ಅರಿಕೇರಿ ಗ್ರಾಮದಲ್ಲಿ ಲೈವ್ ಇಡೀ ಊರು ಮಂದಿ ಪಕ್ಕದ ಹಳ್ಳಿಯರನ್ನ ಬಂದು ಕೇಳಿ ನಿಂತು ನೋಡ್ತಕ್ಕಂಥ ವ್ಯವಸ್ಥೆಗೆ ಆಂಜನೇಯ ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಹನುಮಂತ ಗುಜರಾತ್ ಅವರು ಅಲ್ಲಿಂದ ಇವತ್ತು ಕಾರ್ ತಗೊಂಡು ತನ್ನ ಹೆಂಡತಿ ಸಂಗತ ಇವತ್ತು ಕಾರ್ ತಗೊಂಡು ಇಲ್ಲಿ ಅರಿಕೇರಿ ಬಂದಿರತಕ್ಕಂಥದ್ದು. ಇದೆಲ್ಲ ಸಂದೇಶ ಏನಾಗ್ತದೆ, ರಾಮ ಮಂದಿರ ಉದ್ಘಾಟನೆ ದಿವಸ ಅಂಬಿಗರ ಚೌಡಯ್ಯನ ಜಯಂತಿ ಬಂದಿರತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಮುಂದಿನ ದಿವಸದಲ್ಲಿ ಕಾಲ ಬದಲಾವಣೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ತಿಪ್ಪಮ್ಮ, ಗಂಗಮ್ಮ, ಮಹದೇವಮ್ಮ, ನೀಲಮ್ಮ, ಸಾಬಮ್ಮ, ಅಧಿಯಮ್ಮ, ಲಕ್ಷ್ಮಿ, ಅಂಜಮ್ಮ, ರಾಜೇಶ್ವರಿ, ಮರಿಯಮ್ಮ, ಶ್ರೀದೇವಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.